2.5 ತಿಂಗಳು ಈ ಜ್ಯೂಸ್ಗಳನ್ನ ನಿರಂತರವಾಗಿ ಸೇವನೆ ಮಾಡ್ತಾ ಬನ್ನಿ ವೇಟ್ ಲಾಸ್ ಮಾಡ್ಲಿಕ್ಕೆ. ಸೂರ್ಯ ನಮಸ್ಕಾರವನ್ನು ದಿನಕ್ಕೆ ಒಂದು ಅರ್ಧ ಗಂಟೆ ಮಾಡೋ ಇಟ್ಕೊಳ್ಳಿ. ಫ್ಯಾಟ್ ಮೆಟಬಲಿಸಮ್, ಲಿವರ್ ಪ್ರೊಫೈಲ್ ಕ್ರಿಯಾಶೀಲವಾಗ್ಲಿಕ್ಕೆ ಅದ್ಭುತವಾಗಿರ್ತಕ್ಕಂಥ 5 ಜ್ಯೂಸ್ಗಳು ವೇಟ್ ಲಾಸ್ ಮಾಡ್ಲಿಕ್ಕೆ 5 ರಿಂದ 10 kg ಅಂತೂ ಆಗೇ ಆಗುತ್ತೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ, ಮುರುಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೇರೆ, ಇವತ್ತಿನ ದಿನ 5 ಪ್ರಮುಖವಾಗಿರ್ತಕ್ಕಂಥ ಜ್ಯೂಸ್ಗಳು ನಮ್ಮ ಫ್ಯಾಟ್ ಮೆಟಾಬಲಿಸಮ್ ಇನ್ಕ್ರೀಸ್ ಮಾಡಿ ಹಾಗೂ ನಮ್ಮ ಶರೀರದೊಳಗಿರ್ತಕ್ಕಂಥ ಲಿವರ್ ಮತ್ತು ಆ ಒಂದು ಜೀರ್ಣಾಂಗ ವ್ಯವಸ್ಥೆ ಆಗಿರ್ತಕ್ಕಂಥ ದೊಡ್ಡ ಕರಳು, ಸಣ್ಣ ಕರಳಿನ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಒಂದು ಪೂರಕವಾಗಿ ಪರಿಹಾರವನ್ನ ನೀಡುವ ಅದ್ಭುತವಾಗಿರ್ತಕ್ಕಂಥ 5 ಜ್ಯೂಸ್ಗಳು ವೇಟ್ ಲಾಸ್ ಮಾಡಲಿಕ್ಕೆ ಯಾವುದು ಅನ್ನೋ ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗಿದ್ರೆ ಮೊದಲನೇ ಜ್ಯೂಸ್ ಯಾವುದು ಅಂದ್ರೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು. ಒಂದು 15 ದಿನ ನಿರಂತರವಾಗಿ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು ಕುಡಿಬೇಕು. 2ನೇ ಜ್ಯೂಸ್ ಯಾವುದು ಅಂತ ಹೇಳಿದ್ರೆ ಸೋರೆಕಾಯಿ ಜ್ಯೂಸ್. 3ನೇದು ಬೂದುಕುಂಬಳಕಾಯಿ. 4ನೇದು ಗರಿಕೆ. 5ನೇದು ಬಿಲ್ಪತ್ರೆ. ಇದನ್ನ ಹೇಗ್ ಮಾಡೋದು? ಜ್ಯೂಸ್ಗೆ ಐಸ್ ಹಾಕಬಾರ್ದು, ಸಕ್ಕರೆ ಹಾಕಬಾರ್ದು. ಸ್ವಲ್ಪ ಬೇಕಂದ್ರೆ ಸೈಂಧವ ಲವಣ, ಕಾಳುಮೆಣಸಿನ ಪುಡಿಯನ್ನ ಹಾಕಬಹುದು. ಯಾರಿಗೆ ಜ್ಯೂಸ್ ಕುಡಿದ್ರೆ ಕೆಲವರಿಗೆ ಕೋಲ್ಡ್ ಅಲರ್ಜಿ ಆಗ್ತಾ ಇರ್ತಲ್ಲ ಅಂತವ್ರು. ಹಾಗೆ ಜ್ಯೂಸ್ ಮಾಡೋದು ಹೇಗೆ? ಬೆಟ್ಟದ ನೆಲ್ಲಿಕಾಯಿ ಸಣ್ಣವಿದ್ರೆ ಒಂದು 4 ರಿಂದ 5, ದೊಡ್ಡವಿದ್ರೆ ಒಂದು 3 ರಿಂದ 4 ಬೆಟ್ಟದ ನೆಲ್ಲಿಕಾಯಿ ಅಂತ ತೆಗೆದುಕೊಳ್ಳಿ. ಅದ್ರ ಬೀಜ ತೆಗೆದು ಅದನ್ನ ಮನೇಲಿ ಕೊಬ್ಬರಿ ಚಟ್ನಿ ರುಬ್ತಿರಲ್ಲ ಆ ರೀತಿ ಸ್ವಲ್ಪ ನೀರು ಹಾಕಿ ರುಬ್ಬಿ, ಆಮೇಲೆ ಅದನ್ನ ಚಟ್ನಿ ಆದ್ಮೇಲೆ ಬಟ್ಟೆಗೆ ಹಾಕಿ ಹಿಂಡಿ, ಅದು ಎಷ್ಟು ರಸ ಬರ್ತಲ್ಲ 1 ಲೋಟ ಆಗೋವರೆಗೂ ನೀರು ಹಾಕಿ ರುಬ್ಬೇಕು. ರಸ ಹಿಂಡ್ಕೊಳ್ತಾ ಇರಬೇಕು. ಸ್ವಲ್ಪ ನೀರು ಹಾಕಿ ಅದನ್ನ ರುಬ್ಬೋದು, ರಸ ಹಿಂಡೋದು. ಹಿಂಡಿದ ಮೇಲೆ ಅದು ಒಣ ಒಂದು ಪೇಸ್ಟ್ ತರ ಬರ್ತದಲ್ಲ, ಅದಕ್ಕೆ ನೀರು ಹಾಕೋದು, ರುಬ್ಬೋದು, ಹಿಂಡೋದು. ಹಿಂಗೆ ಒಂದು 3-4 ಬಾರಿ ಮಾಡಿದಾಗ ಏನಾಗುತ್ತೆ, ಸಂಪೂರ್ಣವಾಗಿ ಅದರೊಳಗಿರ್ತಕ್ಕಂಥ ಸ್ವರಸ ಎಲ್ಲ ಬರ್ತದೆ. 1 ಲೋಟ ಜ್ಯೂಸನ್ನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 6 ಗಂಟೆ ಕುಡೀರಿ. 2ನೇದ್ದು 150 ರಿಂದ 200 ಗ್ರಾಮ್ನಷ್ಟು ಸೋರೆಕಾಯಿಯನ್ನ ಸ್ವಲ್ಪನೇ ನೀರು ಹಾಕಿ ಅದನ್ನು ಚಟ್ನಿ ಅದಕ್ಕೆ ಚೆನ್ನಾಗಿ ರುಬ್ಕೊಳ್ಳಿ. ಅದನ್ನ ಬಟ್ಟೆಯಲ್ಲಿ ಹಾಕಿ ಹಿಂಡಿ, ಮತ್ತೆ ಸ್ವಲ್ಪ ನೀರು ಹಾಕಿ ಅದು 1 ಲೋಟ ಆಗೋವರೆಗೂ ಅದನ್ನ ಸ್ವಲ್ಪ ನೀರು ಹಾಕಿ ರುಬ್ಬಿ ಆ ಒಂದು ಜ್ಯೂಸನ್ನು ಮಾಡ್ಕೊಂಡು ಕುಡೀರಿ, ಸೋರೆಕಾಯಿ ಜ್ಯೂಸ್. ಅದೇ ರೀತಿ 100 ರಿಂದ 150 ಗ್ರಾಮ್ನಷ್ಟು ಬೂದುಕುಂಬಳಕಾಯಿಯನ್ನು ಬಳಸಿ ನೀವು ಜ್ಯೂಸನ್ನು ಮಾಡ್ಬೋದು. 4ನೇದ್ದು ಅದನ್ನೇನಂದ್ರೆ ಒಂದು 3 ದಳದ ಬಿಲ್ಪತ್ರೆ, ಒಂದು 20 ರಿಂದ 15 ರಿಂದ 20. ಅದೇನ್ ಮಾಡ್ಬೇಕಂದ್ರೆ ಚೆನ್ನಾಗಿ ಒಂದ್ ಸ್ವಲ್ಪ ನೀರು ಹಾಕಿ ರುಬ್ಬಬೇಕು. ರುಬ್ಬಿ ಇದೇ ರೀತಿ ಅದರ ಒಂದು ಜ್ಯೂಸನ್ನು ತೆಗಿಬೇಕು. ಇದನ್ನು ಕೂಡ ಒಂದು ಅರ್ಧ ಗ್ಲಾಸ್ನಷ್ಟು, ಮ್ಯಾಕ್ಸಿಮಮ್ 1 ಗ್ಲಾಸ್ನಷ್ಟು ಮಾಡ್ಕೊಂಡು ಕುಡೀರಿ. ಇದಾದ್ಮೇಲೆ 5ನೇದೇನಂದ್ರೆ ಗರಿಕೆ. 1 ಮುಷ್ಟಿ ಗರಿಕೆಯನ್ನ ಅದನ್ನು ಕೂಡ ಚೆನ್ನಾಗಿ ಪೇಸ್ಟಿನ ಹದಕ್ಕೆ ಚೆನ್ನಾಗಿ ರುಬ್ಬಿ ಅದನ್ನ ರಸ ತೆಗಿತಾ 1 ಲೋಟ ಆಗೋವರೆಗೆ ನೀರು ಹಾಕಿ ರುಬ್ಬಿ ಅದನ್ನ ಒಂದು ರಸವನ್ನ ತೆಗಿಬೇಕು. ಇದು ಗರಿಕೆ ಜ್ಯೂಸ್. ಇವಿಷ್ಟನ್ನ ಸರಿಯಾಗಿ ನೀವು 5 ಜ್ಯೂಸ್ಗಳನ್ನ ಮಾಡಿಕೊಂಡು ಒಂದೊಂದು ಜ್ಯೂಸನ್ನು 15 ದಿವಸ ಕುಡಿಬೇಕು. 15 × 5 ಎಷ್ಟು ದಿವಸ ಆಗುತ್ತೆ ನೋಡಿ? 15 × 5 15 30 30 60. ಅದಕ್ಕೊಂದು 15 ಜೋಡಿಸಿ 75 ದಿವಸ. 75 ದಿವಸ ಅಂದ್ರೆ ನಿಮಗೆ ಆಲ್ಮೋಸ್ಟ್ 2.5 ತಿಂಗಳು ಸಮಯ ಬೇಕಾಗುತ್ತೆ. 2.5 ತಿಂಗಳು ಈ ಜ್ಯೂಸ್ಗಳನ್ನ ನಿರಂತರವಾಗಿ ನೀವು ಸೇವನೆ ಮಾಡ್ತಾ ಬನ್ನಿ ಬೆಳಗ್ಗೆ ಖಾಲಿ ಹೊಟ್ಟೆಲಿ. ನಿಮಗೆ 10 ರಿಂದ 15 kg ವರೆಗೂ, ಕೆಲವರು 20 kg ವರೆಗೂ ತೂಕ ಕಮ್ಮಿ ಆಗಿದ್ದನ್ನ ನೋಡಿದ್ದೇವೆ. 5 ರಿಂದ 10 kg ಅಂತೂ ಆಗೇ ಆಗುತ್ತೆ. ನ್ಯಾಚುರಲ್ ವೇಟ್ ಲಾಸ್ ಮಾಡಲಿಕ್ಕೆ. ಇದರ ಬದಲು ಏನೇನೋ ಕೆಮಿಕಲ್ ಮಾತ್ರೆಗಳನ್ನು ತೆಗೆದುಕೊಳ್ಳೋದು, ಸುಮ್ಮನೆ ಏನೇನೋ ಅನ್ಯಾಚುರಲ್ ಆಗಿ ಡೈಟ್ ಮಾಡೋದು, ಇದೆಲ್ಲ ಒಳ್ಳೇದಲ್ಲ. ಡೈಟ್ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೇನೆ. 21 ದಿನ ಸೊಪ್ಪು ತರಕಾರಿ ಹಣ್ಣುಗಳನ್ನ ತಿನ್ನೋದು. ಎಳೆನೀರು, ಸೊಪ್ಪು ತರಕಾರಿ ಹಣ್ಣು, ಕಬ್ಬಿನ ರಸ, ಈ ರೀತಿ ಪ್ಲಾಂಟ್ ಬೇಸ್ಡ್ ಫುಡ್ ಅನ್ನ ತಿನ್ನಬೇಕು. ಎನಿಮಲ್ ಬೇಸ್ಡ್ ಫುಡ್ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಕು. ಅಂದ್ರೆ ಹಾಲು, ಮೊಸರು, ಬೆಣ್ಣೆ, ಮಜ್ಜಿಗೆ, ತುಪ್ಪನೂ ಕೂಡ ಇರಬಾರ್ದು. ಸೊಪ್ಪು ತರಕಾರಿ ಹಣ್ಣು, ಆಮೇಲೆ ಎಳೆನೀರು ಮತ್ತೆ ಕಬ್ಬಿನ ರಸ, ಇಂಥವನ್ನ 21 ದಿನ ಸೇವನೆ ಮಾಡಬೇಕು. ಈ ಜ್ಯೂಸ್ಗಳ ಜೊತೆಗೆ ಇದನ್ನು ಒಂದು ಸ್ಟೆಪ್ ಅದ್ರ ಜೊತೆಗೇನೆ ಮಾಡಿದ್ರೆ ಬೇಗ ನಿಮ್ಗೆ ವೇಟ್ ಲಾಸ್ ಆಗ್ಲಿಕ್ಕೆ ಅದು ಸಹಾಯ ಮಾಡ್ತದೆ. ಅದರ ಜೊತೆಗೆ ವಾರಕ್ಕೊಂದ್ಸಲಿ ಉಪವಾಸ ಮಾಡೋದು. ಅವತ್ತು ಬರೀ ಸೊಪ್ಪು ತರಕಾರಿ ಹಣ್ಣುಗಳನ್ನೇ ತಿನ್ನೋದು. ವಾರಕ್ಕೊಂದ್ಸರಿ ಫಿಕ್ಸ್ ಮಾಡ್ಕೊಳ್ಳಿ ಉಪವಾಸವನ್ನು. ಇದರಿಂದ ಜಠರಾಗ್ನಿ ಕ್ರಿಯಾಶೀಲವಾಗುತ್ತೆ. ಶಾಂತೋ ಅಗ್ನಿ ಮುರಿಯತೆ ಅಂತ ಹೇಳ್ತಾರೆ. ಅಗ್ನಿ ಮಂದವಾದ್ರೆ ಮನುಷ್ಯ ಬೇಗ ಸಾಯ್ತಾನೆ, ಅಗ್ನಿ ಮಂದವಾದ್ರೆ ಒಬೆಸಿಟಿ ಬರೋದು. ಅದಕ್ಕೆ ಒಬೆಸಿಟಿಯನ್ನ ಸಂಪೂರ್ಣ ಶಮನ ಮಾಡ್ಲಿಕ್ಕೆ, ನಮ್ಮ ಅಗ್ನಿ ಪ್ರಖರವಾಗಿ ಕೆಲಸ ಮಾಡ್ಲಿಕ್ಕೆ ವಾರಕ್ಕೊಂದ್ಸರಿ ಉಪವಾಸ ಮಾಡೋದು ದಿ ಬೆಸ್ಟ್. ಆಮೇಲೆ ರಾತ್ರಿ 7 ಗಂಟೆ ಒಳಗಡೆ ಆಹಾರ ಸೇವನೆ ಮಾಡಬೇಕು. ರಾತ್ರಿ ಆಹಾರ ಅಂಬ್ಲಿ, ಕಿಚಡಿ ಅಥವಾ ಸ್ಟೀಮ್ಡ್ ವೆಜಿಟೇಬಲ್ ಆಗಿರಬೇಕು. ಈ ರೀತಿ ಮಾಡಬೇಕು.
ಮತ್ತೆ ಇನ್ನೊಂದು ಸ್ಟೆಪ್ ಅನ್ನು ನಿಮಗೆ ವೇಟ್ ಲಾಸ್ ಮಾಡ್ಲಿಕ್ಕೆ ಹೇಳ್ಕೊಡ್ತಾ ಇದ್ದೇನೆ. ಈ ಜ್ಯೂಸ್ಗಳ ಜೊತೆಗೆ ಈ ಸ್ಟೆಪ್ ಅನ್ನು ಫಾಲೋ ಮಾಡಿ. ಬೆಳಗ್ಗೆ ಎದ್ದು ನಿಮ್ಮ ದೇಹದ ತೂಕ ಎಷ್ಟಿರ್ತದೆ, 70 kg ಇದ್ರೆ 700 ಗ್ರಾಮ್ನಷ್ಟು, ಅಂದ್ರೆ ನಿಮ್ಮ ದೇಹದ ತೂಕದ 10 ಪಟ್ಟು, ಅದು ಗ್ರಾಮ್ ಲೆಕ್ಕದಲ್ಲಿ 10 ಪಟ್ಟು. 70 kg ಇದ್ರೆ 700 ಗ್ರಾಮು, 80 kg ಇದ್ರೆ 800 ಗ್ರಾಮ್ನಷ್ಟು ಬರೀ ಸೊಪ್ಪು ತರಕಾರಿ ಹಣ್ಣುಗಳನ್ನು ತಿನ್ಬೇಕು ಬೆಳಗ್ಗೆ ಎದ್ದು. ಆಮೇಲೆ ಮಧ್ಯಾಹ್ನ ನಮ್ಮ ದೇಹದ ತೂಕದ ಅರ್ಧ ಭಾಗದ 1 ಗ್ರಾಮ್ ಲೆಕ್ಕ ಹಾಕಿದೆ 70 kg ಇದ್ರೆ 350 ಗ್ರಾಮ್ನಷ್ಟು ಸೊಪ್ಪು ತರಕಾರಿ ತಿಂದು, ಆಮೇಲೆ ಇನ್ನೊಂದು ಅದು ತಿಂದ ಮೇಲೆ ಆಹಾರವನ್ನ ತಿನ್ನೋದು, ಅನ್ನ, ರೊಟ್ಟಿ, ಮುದ್ದೆ ಹೀಗೆ. ಆಮೇಲೆ ಸಾಯಂಕಾಲದ ಆಹಾರ ಗಂಜಿ, ಕಿಚಡಿ, ಸಿರಿಧಾನ್ಯಗಳಿಂದ ಮಾಡಿರ್ತಕ್ಕಂಥದ್ದು. ಈ ಸ್ಟೆಪ್ಗಳನ್ನು ಫಾಲೋ ಮಾಡಿ. ಇದರ ಜೊತೆಗೆ ಈ ರೀತಿ ಮಾಡೋದ್ರಿಂದನೂ ಕೂಡ ಕಂಪ್ಲೀಟ್ ಆಗಿ ನಿಮ್ಮ ತೂಕ ಕಮ್ಮಿ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಸೂರ್ಯ ನಮಸ್ಕಾರವನ್ನು ಪ್ರತಿನಿತ್ಯ ಒಂದು ಅರ್ಧ ಗಂಟೆ ಮಾಡೋ ರೂಢಿ ಇಟ್ಕೊಳ್ಳಿ. ಪ್ರಾಣಾಯಾಮವನ್ನು ಮಾಡಿ. ಇದು ಮನೆ ಮದ್ದನ್ನ ಉಪಯೋಗಿಸಿದ್ದಕ್ಕೂ ಕೂಡ ಆ ಮನೆ ಮದ್ದು ಚೆನ್ನಾಗಿ ಪೂರಕವಾಗಿ ನಮ್ಮ ಸೆಲ್ಸ್ಗಳಿಗೆ ಸರಿಯಾಗಿ ತಲುಪೋ ರೀತಿಯಲ್ಲಿ, ಅದು ವರ್ಕ್ ಆಗೋ ರೀತಿಯಲ್ಲಿ, ಫ್ಯಾಟ್ ಮೆಟಬಲಿಸಮ್, ಲಿವರ್ ಪ್ರೊಫೈಲ್, ಲಿಪಿಡ್ ಪ್ರೊಫೈಲ್ ಕ್ರಿಯಾಶೀಲವಾಗ್ಲಿಕ್ಕೆ ಯೋಗ, ಅದರ ಜೊತೆಗೆ ಈ ಒಂದು ಆಹಾರ ಪದ್ಧತಿ, ಅದರ ಜೊತೆಗೆ 5 ಜ್ಯೂಸ್ಗಳನ್ನ ಸೇವನೆ ಮಾಡೋದ್ರಿಂದ ನೀವು ಖಂಡಿತವಾಗಿ ಈಸಿಯಾಗಿ ಸುಲಭವಾಗಿ ವೇಟ್ ಲಾಸ್ ಮಾಡ್ಕೋಬಹುದು. ಅದಷ್ಟೇ ಅಲ್ಲದೆ ವೇಟ್ ಲಾಸ್ ಜೊತೆಗೆ ನಿಮ್ಗೆ BP, ಶುಗರು, ಥೈರಾಯ್ಡ್, ಕೊಲೆಸ್ಟ್ರಾಲ್ ಇದ್ರು ಅದು ಕೂಡ ಕಮ್ಮಿ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ. ಜೊತೆಗೆ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮಲ್ಲಿ 5 ದಿನದ ಆರೋಗ್ಯ ಶಿಬಿರ ನಡೀತಾ ಇದೆ. ಆರೋಗ್ಯ ಶಿಬಿರದಲ್ಲಿ ಆರೋಗ್ಯದ ಸಮಸ್ಯೆಗಳೇ ಬರ್ದಂಗೆ 100 ವರ್ಷ ಹೆಂಗಿರಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇವೆ. ಈಗಾಗಲೇ ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇರೋರು, ಕೆಮಿಕಲ್ ಔಷಧಿಗಳನ್ನು ತೆಗೆದುಕೊಳ್ಳೋರು ಆ ಶಿಬಿರದಲ್ಲಿ ಭಾಗವಹಿಸಿದರೆ ಅವುಗಳನ್ನ ಹೇಗೆ ಬಿಟ್ಟು ಆರೋಗ್ಯಪೂರ್ಣವಾದ ಜೀವನವನ್ನು ನಡೆಸಬೇಕು ಅನ್ನೋ ವಿಚಾರವನ್ನ ವೈಜ್ಞಾನಿಕವಾಗಿ ತಿಳಿಸ್ಕೊಡ್ತೇವೆ. ನಾವೇ ನಿಮಗೆ ನೇರವಾಗಿ ಆ ಶಿಬಿರದಲ್ಲಿ ಮಾರ್ಗದರ್ಶನ ಮಾಡ್ತೇವೆ ಅಂತಕ್ಕಂಥ ಸೂಚನೆಯನ್ನು ಕೊಡ್ತಾ ಶರಣಾರ್ಥಿ.